ಬಂಗಾಳದಿಂದ ಕಾಲ ಕಿತ್ತಾಕತ್ತಿರೋ ಬಾಂಗ್ಲಾದೇಶಿಗರು ಕರ್ನಾಟಕಕ್ಕೂ ಒಕ್ಕರಿಸ್ಕೊಂಡಾರ. ಸಾವಿರಾರು ಸಂಖ್ಯೆ ಒಳಗ ಅಕ್ರಮವಾಗಿ ಕರ್ನಾಟಕಕ್ಕ ನುಗ್ಗಾಕತ್ತಾರ. ಮೈಸೂರೊಳಗ ಸಿಕ್ಕಿರೋ ಇವರೆಲ್ಲಾನು ಬಾಂಗ್ಲಾದವ್ರೇನು ಅನ್ನೋ ಅನುಮಾನ ಹೆಚ್ಚಾಗ್ಯಾವ. ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಅಮಿತ್ ಶಾ ಹೇಳಿದ ಮಾತು 100% ಖರೆಯಾಗೈತಿ. ಕನ್ನಡಿಗರ ಹಕ್ಕು ಬಾಂಗ್ಲಾದವ್ರ ಪಾಲಾಗೋ ಮುಂಚೆ ಅವರನ್ನ ಇಲ್ಲಿಂದ ಒದ್ದೋಡಿಸ್ಬೇಕಾಗಿತ್ತು. ವೆಸ್ಟ್ ಬೆಂಗಾಲ್ನಾಗ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ಮೇಲೆ ಬಹಳಷ್ಟು ಬದಲಾವಣೆ ಆಗ್ಯಾವ. ಒಂದಲ್ಲ ಎರಡಲ್ಲ, ಪ್ರತಿನಿತ್ಯ ಒಂದಿಲ್ದ ಒಂದು ಬದಲಾವಣೆ ಆಗಕತ್ತಾವ. ಆದ್ರ ಅಲ್ಲಿ ಚೇಂಜ್ ಆಗಕತ್ತಿರೋದು ಮುಖ್ಯವಾಗಿ ಜನಸಂಖ್ಯೆ. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ಬಂಗಾಳದಾಗ ಬಚ್ಚಿಟ್ಕೊಂಡಿದ್ದಂತಹ ಮಂದಿ ಈಗ ಒಬ್ಬೊಬ್ರೆ ಕ್ಲಿಯರ್ ಆಗಕತ್ತಾರ. ಅಮಿತ್ ಶಾ ಅವರು ಹೇಳೋ ಪ್ರಕಾರ ಒಂದು ದಿನಕ್ಕ 10,000ದಿಂದ 5,000 ಮಂದಿ ಬಾಂಗ್ಲಾದೇಶದವರು ಬಂಗಾಳವನ್ನ ಬಿಡಾಕತ್ತಾರಂತ. ಬಹಳ ಖುಷಿ ಆಗ್ಬೇಡ್ರಿ, ಬಾಂಗ್ಲಾಕ್ ಹೊಂಟಾರ ಅಂತ ಪಕ್ಕಾ ಮಾಹಿತಿ ಇಲ್ಲ. ಸ್ವಲ್ಪ ಮಂದಿ ಬಾಂಗ್ಲಾಕ್ಕೂ ಹೊಂಟಾರ, ಆದ್ರ ಎಲ್ಲಾರು ಕೂಡ ಹೊಂಟಿಲ್ಲ. ಹೋಗಬೇಕು ಅನ್ಕೊಂಡವ್ರು ಹೊಂಟಾರ, ಹೋಗಕ ಇಷ್ಟ ಇರಲ್ದ. ಇನ್ನು ಮೇಲೆ ಬಾಂಗ್ಲಾದೇಶಿ ಸಾವಾಸ ಬೇಡ ಅಂತ ಭಾರತಕ್ಕೆ ಬಂದವರು ಬಂಗಾಳದಿಂದ ಸೀದಾ ಕೆಳಗೆ ಬರಾಕತ್ತಾರ. ಮುಖ್ಯವಾಗಿ ಕರ್ನಾಟಕಕ್ಕೆ ಬಂದ ಇಲ್ಲೇ ಟೆಂಟ್ ಹಾಕುವ ಉದ್ದೇಶ ಅವ್ರಿಗೈತಿ ಅನ್ನೋ ಮಾತೆ ಕೇಳಿ ಬರಾಕತ್ತಾವ. ಅದಕ್ಕೆ ಪುಷ್ಟಿ ನೀಡೋ ಹಂಗ ಇವತ್ತ ಮೈಸೂರು ಒಳಗ ಸಾಕಷ್ಟು ಪ್ರಮಾಣದ ಮಂದಿ ಒಂದ್ ಕಡೆ ಹಾಸ್ಕೊಂಡು ಮಕ್ಕೊಂಡಾರ. ಎಷ್ಟು ಮಂದಿ ಅದಾರಂದ್ರ ಅಲ್ಲಿನ ಸ್ಥಳೀಯರು ನೀವ್ ಯಾರು ಅಂತ ಕೇಳಿದ್ರ ಅವರ ಕಡೆಯಿಂದ ಏನೂ ಉತ್ತರ ಇಲ್ಲ. ಅವರು ಬಾಂಗ್ಲಾದೇಶದವರೇ, ಬಂಗಾಳದಿಂದ ಇಲ್ಲಿಗೆ ಬಂದಾರ, ಅಸ್ಸಾಮಿಂದ ಇಲ್ಲಿಗೆ ಬಂದಾರ, ನಮ್ಮ ಕರ್ನಾಟಕವನ್ನ ರೋಹಿಂಗ್ಯಾಗಳಿಂದ ಮುಕ್ತ ಮಾಡಬೇಕು ಅಂತ ಅಲ್ಲಿನ ಮಂದಿ ಕೇಳ್ಕೊಳತ್ತಾರ. तुम लोग सब लोग बांग्लादेशी है, तुम लोग बांग्लादेशी है, तुम लोग घुसपैठी लोग है, तुम लोग इधर क्यों आए? असम से क्यों आए इधर? काम करने के लिए। वहाँ से यहाँ रुको, अभी पुलिस आएगा, पुलिस को बताओ, बजरंग दल वाले आएंगे, बताओ। बांग्लादेशी लोग घुसपैठी लोग है, तुम लोग उधर भगा रहे करके इधर छुप के आए हो, तुम लोग उधर सब भगा रहे हैं ना गवर्नमेंट। रुको, तुम लोग उधर से भगा रहे करके इधर आए हो, काम के लिए आए हैं, इधर काम के लिए। ಇಲ್ಲಿ ನೋಡ್ರಿ, ಬಿಜೆಪಿ ಅಧಿಕಾರ ಇಲ್ಲದೆ ಇರೋ ರಾಜ್ಯಗಳನ್ನ ಇವರು ಆಯ್ಕೆ ಮಾಡಾಕತ್ತಾರ. ಯಾಕಂದ್ರ ಎಲ್ಲಿ ಬಿಜೆಪಿ ಐತಲ್ಲ ಅಲ್ಲೆಲ್ಲ ಇವ್ರಿಗೆ ಬರೋಬ್ಬರಿ ಟ್ರೀಟ್ಮೆಂಟ್ ಸಿಗ್ತೈತಿ, ಅಲ್ಲಿಂದನೂ ಕಾಲ್ ಕಿತ್ತಿ ಓಡಬೇಕಾಗ್ತೈತಿ. ಅದಕ್ಕೇನೆ ಬಿಜೆಪಿ ಅಧಿಕಾರದಾಗ ಇಲ್ಲದೆ ಇರುವಂತಹ ರಾಜ್ಯಗಳಿಗೆ ಬರಾಕತ್ತಾವ. ನಮ್ಮಲ್ಲಿ ಕೂಡ ಬಿಜೆಪಿ ಇಲ್ಲಲ್ರಿ, ಕಾಂಗ್ರೆಸ್ ಇರೋದು. ಅದಕ್ಕ ಕರ್ನಾಟಕಕ್ಕ ಒಕ್ಕರಿಸ್ಕೊಂಡಾರು ಅಂತ ಅನುಮಾನ ಹೆಚ್ಚಾಗಕತ್ತಾವ. ಅಲ್ಲಿನ ಮಂದಿ ಏನೋ ಇವರು ಬಾಂಗ್ಲಾದೇಶದವ್ರ ಅಂತ ಆರೋಪ ಮಾಡಾಕತ್ತಾರ. ಆದ್ರ ಪೊಲೀಸ್ ತನಿಖೆಯಿಂದ ಅಷ್ಟಾಗಿ ಗೊತ್ತಾಗ್ಬೇಕು ನಿಜವಾಗ್ಲೂ ಇವರು ಬಾಂಗ್ಲಾದೇಶದವ್ರೇ ಏನು ಅಂತ. ಅವ್ರನ್ನ ನೋಡಿದ್ರೆ ಅವರು ಬಾಂಗ್ಲಾದವ್ರ ತರ ಕಾಣಕತ್ತಾರ ನಿಜ, ಬಟ್ ಅವ್ರು ಯಾರು ಅಂತ ಹೇಳ್ಬೇಕಾಗಿರೋದು ಪೊಲೀಸರು. ಮೊನ್ನೆ ಅಷ್ಟೇ ನಾವೇ ಒಂದು ವಿಡಿಯೋ ಮಾಡಿದ್ವಿ, ಬಾಂಗ್ಲಾದೇಶಕ್ಕೆ ಅದು ಯಾವ ರೀತಿ ದಂಡಾಗಿ ಹೊಂಟಿದ್ರು. ಅದು ಎಷ್ಟು ಮಂದಿ ಎಲ್ಲಿದ್ರಪ್ಪ ಇಷ್ಟು ದಿನ, ಇಷ್ಟೊಂದು ಮಂದಿ ತಮ್ಮ ಗಂಟು ಮೂಟೆ ಕಟ್ಕೊಂಡು ಹೊಂಟಾರಲ್ಲ ಅಂತ ಗಾಬರಿ ಆಗಿದ್ವಿ. ಅದೇ ಸೇಮ್ ಮಂದಿ ಮೈಸೂರೊಳಗೆ ಸಿಕ್ಕಾರ. ಮೊನ್ನೆ ವಿಡಿಯೋ ಹೆಂಗಿತ್ತು ಈಗಿರೋರ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಹೆಂಗ್ ಕಾಣ್ತಾರ ನೋಡ್ಕೊಂಬರ್ರಿ. ಮೈಸೂರಿನ ಜನಸಾಮಾನ್ಯರು ಎಚ್ಚೆತ್ಕೊಂಡು ಪ್ರಶ್ನೆ ಮಾಡಾಕತ್ತಾರ, ನೀವ್ ಯಾರು ಅಂತ. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿರುವಂತ ಟೈಮ್ ಈಗ ಬಂದೈತಿ. ಯಾಕಂದ್ರೆ ಈಗ ಆಲ್ರೆಡಿ ಕರ್ನಾಟಕದ ಬೆಂಗಳೂರು ಮುಖ್ಯವಾಗಿ ಅಕ್ರಮ ವಲಸಿಗರನ್ನ ಸಾಕಾಕತ್ತೈತಿ. ಸಾಕಷ್ಟು ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಾರ. ಪೊಲೀಸರ ಕಡೆ ಮಾಹಿತಿ ಕೂಡ ಐತಿ, ಸರ್ಕಾರಕ್ಕೂ ಅದ್ರ ಬಗ್ಗೆ ಗೊತ್ತೈತಿ. ಬಟ್ ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡ್ರು ಅನ್ನೋದು ಮಾತ್ರ ನಮಗೂ ಗೊತ್ತಾಗಿಲ್ಲ, ಮಂದಿಗೂ ಗೊತ್ತಾಗಿಲ್ಲ. ಕರ್ನಾಟಕ ಸರ್ಕಾರ ಅವ್ರನ್ನ ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸೋ ಪ್ರಕ್ರಿಯೆಯನ್ನ ಮಾಡೇತೋ ಮಾಡಿಲ್ಲೋ ಕೇಂದ್ರ ಸರ್ಕಾರ ಹೇಳಿದ್ರೂ ಕೂಡ ಕೆಮ್ಮಲೇ ಇಲ್ಲ ನಮ್ಮ ಕರ್ನಾಟಕ ಸರ್ಕಾರ. ಈಗ ಇನ್ನಷ್ಟು ಮಂದಿ ಗೆಸ್ಟ್ಗಳು ಅವ್ರನ್ನ ಸೇರಾಕ ಬರಾಕತ್ತಾರ. ರೋಹಿಂಗ್ಯಗಳು ಮತ್ತಷ್ಟು ಕನ್ನಡಾಂಬೆಯ ಒಡಲೊಳಗ ಸೇರ್ಕೊಳಕ ಮುಸಲತ್ ನಡೆಸ್ಯಾರ.
ಕೋಗಿಲು ಬಡಾವಣೆ ಒಳಗೆ ಏನಾಗಿತ್ತಲ್ಲ, ಟೆಂಟ್ಗಳನ್ನ ಹಾಕೊಂಡು ಮಂದಿ ವಾಸ ಮಾಡುತ್ತಿದ್ರು ಅಂತ ಕೋಗಿಲು ಬಡಾವಣೆ ಅಂತಹ ಟೆಂಟ್ಗಳು ಇನ್ನು ಎಲ್ಲೆಲ್ಲಿ ಸೃಷ್ಟಿ ಆಗ್ತಾವು, ಅದು ಎಷ್ಟು ಬಡಾವಣೆಗಳು ಹೊಸದಾಗಿ ನಿರ್ಮಾಣ ಆಗ್ತಾವು, ಇನ್ನೂ ಇವರು ಅದೆಷ್ಟು ಕನ್ನಡಿಗರ ಜಾಗ ಕಸಿಯಾಕತ್ತಾರೋ, ಅದೆಷ್ಟು ಹಕ್ಕುಗಳನ್ನ ತಮ್ಮ ಪಾಲಿಗೆ ಮಾಡ್ಕೊಳ್ಳೋರಿದ್ದಾರೋ. ಇದೆಲ್ಲವನ್ನ ತಡಿಬೇಕು ಅಂದ್ರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಲರ್ಟ್ ಆಗಾಕಬೇಕು. ಬಂಗಾಳದಿಂದ ಬಾಂಗ್ಲಾಗ್ ಹೋಗದೇ ಇರೋಂಥ ಅಕ್ರಮ ವಲಸಿಗರು ಕರ್ನಾಟಕಕ್ಕೆ ಬಂದು ಟೆಂಟ್ ಹಾಕೋಕ್ಕಿನ್ನ ಮುಂಚೆ ಅಲರ್ಟ್ ಆಗಿ ಅವ್ರನ್ನ ಪತ್ತೆ ಮಾಡಿ ಒದ್ದೋಡಿಸೋ ಕೆಲಸ ಕರ್ನಾಟಕ ಸರ್ಕಾರ ತಪ್ಪಲಾರ್ದ ಮಾಡಬೇಕಾಗಿತ್ತು.